Amazing. ಈ ದಿನ ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂತಂದರೆ, ಈ ರಜೆ ದಿನಗಳೆಲ್ಲ ಮುಗಿದ ನಂತರ ಶಾಲೆಗಳಿಗೆ ಮೊದಲನೇ ದಿನವನ್ನು ನಾವು ಕಳಿಸುವಂಥದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೊರಟಿದ್ದೀನಿ. ಅದಾದ ನಂತರದ ದಿನಗಳನ್ನು ಸಹ ನಾನು ಸ್ವಲ್ಪ ಮಾತಾಡಬೇಕು, ಸ್ವಲ್ಪ ಹಂಚ್ಕೋಬೇಕು ಅನ್ನೋಂತಹ ಒಂದು ಇದ್ರ ಮೇರೆಗೆ ಈ ಲಾಗನ್ನು ಮಾಡ್ತಿರೋವಂಥದ್ದು. ನಾವು ಏನು ಈ ಸಮ್ಮರ್ ವಕೇಷನ್ಸ್ ಎಲ್ಲನೂ ಮುಗಿದ ಮೇಲೆ ನಾವು ಮಕ್ಕಳನ್ನು ಶಾಲೆಗೆ ಕಳಿಸ್ಲೇಬೇಕಾಗುತ್ತೆ. ಅದು ಯಾವಾಗಲೂ ಸಹ ಪೇರೆಂಟ್ಸ್ಗೆ ಒಂದು ದಿನಚರಿಯಾಗೆ ಬದಲಾವಣೆ ಆಗಿರುವಂಥದ್ದು ಮತ್ತು ಜೀವನದ ಒಂದು ಭಾಗನೂ ಸಹ ನಿಜ. ಮಕ್ಕಳನ್ನು ನಾವು ಶಾಲೆಗೆ ಕಳಿಸ್ಲೇಬೇಕು. ರಜೆಗಳು ಬರುತ್ತೆ, ಅದಾದ ನಂತರ ಅವರನ್ನು ನಾವು ಪ್ರಿಪೇರ್ ಮಾಡಬೇಕು, ಮತ್ತು ಅವರನ್ನು ಶಾಲೆಗೆ ಕಳಿಸ್ಬೇಕು. ಅವರು ಯಾವಾಗಲೂ ಸಹ ಒಪ್ಕೊಳ್ಳೋದಕ್ಕೆ ಒಳಗಡೆ ತಯಾರಿ ಇರ್ತಾರೆ, ಒಂದೊಂದು ಸಲ ತಯಾರಿ ಇರೋದಿಲ್ಲ. ಅದನ್ನೆಲ್ಲದನ್ನು ನಾವು ಸರಿ ಮಾಡಿ ಅವರನ್ನು ಮೊದಲನೇ ದಿನ ಶಾಲೆಗೆ ಕಳಿಸ್ಲೇಬೇಕಾಗುತ್ತೆ. ನಮಗಂತೂ ಅದು ಒಂದು ಸವಾಲಿನ ವಿಷಯನೂ ಆಗುತ್ತೆ. ಯಾಕೆಂದರೆ ಅದರ ಹಿಂದಿನ ತಯಾರಿ ನಮಗೆ ತುಂಬ ಸುಲಭವಾಗೂ, ಕೆಲವು ಸುಲಭನೂ ಇರುತ್ತೆ, ಕೆಲವು ಕಠಿಣವಾಗಿಯೂ ಇರುತ್ತೆ. ಅವರು ಒಂದು ಬ್ಯಾಗಿಂದ ಹಿಡಿದು, ಒಂದು ಪೆನ್ಸಿಲ್, ಒಂದು ಪೆನ್ನಿಂದ ಹಿಡಿದು, ಅವರ ಆರೋಗ್ಯದ ವಿಚಾರದಿಂದ ಹಿಡಿದು ಎಲ್ಲವನ್ನು ನೋಡ್ಕೊಂಡು ನಾವು ಮೊದಲನೇ ದಿನ ಶಾಲೆಗೆ ಕಳಿಸಿದ್ದು. ನಾನು ಸಹ ಅದೇ ರೀತಿಯಲ್ಲೇ ಒಂದು ಸಿಹಿ ತಿಂಡಿ, ಒಂದು ಖಾರದ ತಿಂಡಿಯನ್ನು ಮಾಡಿ ನನ್ನ ಮಕ್ಕಳು ಶಾಲೆಗೆ ಹೊರಡ್ತಾರಲ್ಲ ಅನ್ನೋಂತಹ ಒಂದು ಖುಷಿ, ಮತ್ತು ಒಂದು ಕಡೆ ಮನಸ್ಸಿಗೆ ಭಾರನೂ ಸಹ. ಇಷ್ಟು ದಿನ ರಜೆಗಳಲ್ಲಿ ನನ್ನ ಮಕ್ಕಳು ನಮ್ಮ ಜೊತೆಯಲ್ಲಿ ಕಳೆದಿದ್ದಾರೆ, ಮತ್ತು ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಸುತ್ತಾಟ, ಮತ್ತು ಜಗಳ, ಮುನಿಸು, ಕೋಪ, ಒಂದು ಏಟು, ಒಂದು ಮಾತು, ಇದೆಲ್ಲನೂ ಮುಗಿಸಿ ಕೊನೆಗೆ ಶಾಲೆಗೆ ಹೊರಡ್ತಾರೆ. ಇಡೀ ವರ್ಷ ಮಧ್ಯೆ ಎಲ್ಲೋ ಸಣ್ಣ ಪುಟ್ಟ ಗ್ಯಾಪುಗಳು ಬಿಟ್ಟರೆ ಇಡೀ ವರ್ಷ ಅವ್ರು ಶಾಲೆಗೆ ಹೋಗಲೇಬೇಕಾಗುತ್ತೆ. ಅವರ ಭವಿಷ್ಯತ್ತಿಗಿಂತ ದೊಡ್ಡ ಭವಿಷ್ಯತ್ತು ನಮ್ಗೆ ಯಾವುದೂ ಇಲ್ಲ. ಅವ್ರು ಚೆನ್ನಾಗಿರಲಿ, ಮತ್ತು ಅವರು ಚೆನ್ನಾಗಿ ಓದಲಿ, ನಾವು ಈ ಮಟ್ಟಕ್ಕಿದ್ದಾಗ ನಮಗಿಂತ ದೊಡ್ಡ ಸ್ಥಾನಕ್ಕೆ ಹೋಗಲಿ ಅಂತಲೇ ನಾವೆಲ್ಲರೂ ಮಾಡೋದು ಮಕ್ಕಳ ಒಂದು ಬೆಳವಣಿಗೆಗೋಸ್ಕರ. ನಂತರ ನಾವು ಈ ಮೊದಲನೇ ತಯಾರಿ ಏನೋ ಮಾಡ್ಕೊಳ್ತೀವಿ, ಶಾಲೆಗೂ ಕಳಿಸ್ತೀವಿ. ಮತ್ತು ಇನ್ನೊಂದು ವಿಚಾರವನ್ನು ನಿಮ್ಮ ಹತ್ರ ಹೇಳಕ್ಕೆ ಹೊರಟಿದ್ದೀನಿ ಸ್ನೇಹಿತರೆ. ಅದೇನು ಅಂತಂದರೆ, ಮಕ್ಕಳು ಶಾಲೆಗೇನೋ ಹೊರಟು ಬಿಡ್ತಾರೆ. ಅದಾದ ನಂತರ ಶಾಲೆಗಳಲ್ಲಿ ಏನು ವ್ಯತ್ಯಾಸಗಳಾಗುತ್ತೆ ಅಂತನ್ನೋವಂಥದ್ದು ನಾವು ಯಾರೂ ಯಾವಾಗಲೂ ನಾವು ತಿಳ್ಕೊಳ್ಳೋದಕ್ಕಾಗಲ್ಲ. ಆಗ ನಾವು ಮಕ್ಕಳನ್ನು ಕೇಳಬೇಕಾಗುತ್ತೆ. ಏನು ಶಾಲೆಯಲ್ಲಿ ಏನು ನಡೀತು, ಇವತ್ತಿನ ದಿನ ಏನು ಪಾಠ ಮಾಡಿದ್ರು, ನಿಮಗೇನು ಟೀಚರ್ಸ್ ಏನು ಹೇಳಿದ್ರು, ಮತ್ತು ಯಾವ ಟೀಚರ್ ಪಾಠ ಮಾಡೋದು ನಿಮ್ಗೆ ಇಷ್ಟ ಆಗುತ್ತೆ, ಮತ್ತು ನೀವು ಫ್ರೆಂಡ್ಸ್ ಜೊತೆ ಯಾವ ರೀತಿ ಇದ್ರಿ ಅಂತ ಹೇಳಿ ದಿನ ನಾವು ಅದನ್ನು ಡಿಸ್ಕಸ್ ಮಾಡೋದ್ರಿಂದ ನಮ್ಮ ಮಕ್ಕಳು ಸಹ ನಮ್ಮನ್ನು ಸ್ನೇಹಿತರಂತೆ ಕಂಡು ಅಲ್ಲಿ ಏನಾಗುತ್ತೆ, ಏನು ಸಿಚುಯೇಷನ್ ಇದೆ ಅನ್ನೋದನ್ನು ನಮ್ಮ ಹತ್ರ ಡಿಸ್ಕಸ್ ಮಾಡ್ತಾರೆ. ಇಲ್ಲ ಅಂತಂದರೆ ಅವರು ಒಂದೊಂದು ಸಲ ಸ್ನೇಹಿತರಿಂದ ಆಗಿರ್ಬೋದು, ಟೀಚರ್ಸಿಂದ ಆಗಿರ್ಬೋದು, ಯಾವುದೋ ಒಂದು ಒತ್ತಡಕ್ಕೆ ಒಳಗಾಗ್ತಾರೆ. ಅಂದರೆ ನಾನು ಖುಷಿ ವಿಚಾರ, ಚೆನ್ನಾಗಿ ಓದ್ಕೊಂಡು ಹೋಗ್ತಾರೆ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ, ಆ ಪ್ರಾಬ್ಲಮನ್ನು ಅವ್ರ ಕೈಲಿ ಫೇಸ್ ಮಾಡೋದಕ್ಕಾಗಲ್ಲ, ಅವ್ರು ಹೇಳ್ಕೊಳ್ದೇ ಇರೋಂತಹ ಒಂದು ಸಂಕಟ ಅನುಭವಿಸ್ತಾರೆ. ಅದನ್ನು ನಾವು ಮನಸ್ಸು ಬಿಚ್ಚಿ ಮಾತಾಡೋದಕ್ಕೆ ಹೇಳಬೇಕು. ಅದೇನು ತೊಂದರೆಗಳಾಗ್ತಾ ಇದೆ ಅಂತ ಹೇಳಿ ನಾವು ಸಹ ಕಂಡುಕೊಂಡು ಆ ತೊಂದರೆಗಳನ್ನು ಕಡಿಮೆ ಮಾಡೋದಕ್ಕೆ ನೋಡಬೇಕು. ಇಲ್ಲ ಅಂತಂದರೆ ಮಕ್ಕಳು ಎಲ್ಲೋ ಒಂದು ಕಡೆ ಡಿಪ್ರೆಷನ್ಗೆ ಹೋಗೋದು, ಓದದೇ ಇರೋವಂತಹದ್ದು, ಮೂಡಿಯಾಗಿರೋವಂಥದ್ದು, ಈ ಥರ ಎಲ್ಲ ಮಾಡ್ತಾರೆ. ಅದರಿಂದ ದೂರ ಮಾಡಬೇಕು. ಯಾಕೆಂದರೆ ನಮ್ಮ ಮಕ್ಕಳನ್ನ ನಾವೇ ಬೆಳೆಸ್ತಾ ಇರೋದು, ನಾವೇ ಕಷ್ಟಪಡ್ತಾ ಇರೋವಂಥದ್ದು. ನಾವು 100%ಅನ್ನು ಒಳ್ಳೆಯದೇ ಆಗಲಿ ಅಂತ ಹೇಳ್ಕೊಡ್ತೀವಿ. ಅದರಲ್ಲಿ ಅವ್ರು ಎಷ್ಟು ತಗೊಳ್ತಾರೆ ಬಿಡ್ತಾರೆ ಅನ್ನೋವಂಥದ್ದು ಈಗಿನ ಸಮಾಜಕ್ಕೆ ನಾನು ಹೇಳಬೇಕಾಗಿಲ್ಲ. ಸ್ವಲ್ಪ ತೆಗೆದುಕೊಳ್ತಾರೆ, ಸ್ವಲ್ಪ ಬಿಡ್ತಾರೆ. ಅದು ನಾವೇನು ಮಾಡೋದಕ್ಕಾಗಲ್ಲ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಕೊಡೋಣ. ಮತ್ತು ಅವ್ರಿಗೆ ಏನು ಏಳುಬೀಳುಗಳಿದ್ದಾವೆ ಅಂತ ಹೇಳಿ ಡಿಸ್ಕಸ್ ಮಾಡಿ, ಶಾಲೆಯಲ್ಲೂ ನಾವು ಡಿಸ್ಕಸ್ ಮಾಡಿ ಅವ್ರಿಗೆ ನಾವು ಒಳ್ಳೆಯ ವಾತಾವರಣವನ್ನು ಕಲ್ಪಿಸ್ಕೊಡ್ಲೇಬೇಕು. ಮತ್ತು ನನಗಾಗಿರುವಂಥ ಅನುಭವದಿಂದ ಇದನ್ನು ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನಿಸಿತ್ತು, ಹಂಚ್ಕೊಂಡೆ. ಥ್ಯಾಂಕ್ ಯು ಈ ದಿನದ ಲಾಗ್ಗಾಗಿ.